ಏನು ಇಷ್ಟ ಆಯ್ತು ಸರ್? ಚೆನ್ನಾಗಿದೆ ಸರ್. ಫ್ಯಾಮಿಲಿ ಚೆನ್ನಾಗಿದೆ ಸರ್. ಸೂಪರ್ ಸೂಪರ್ ಅಣ್ಣ. ಹೀರೋ ಚೆನ್ನಾಗಿದೆ. ಬ್ರದರ್ ಹೇಗಿದೆ ಸಿನಿಮಾ? ಮಸ್ತ್ ಆಗಿದೆ ನೋಡಿ ಸರ್. ಫಿಲಿಂ ಹೀರೋ ಚೆನ್ನಾಗಿದೆ. ಫಿಲಿಂ ಹೀರೋನ ಸಕ್ಕತ್ತಾಗಿದೆ ಫಿಲಮ್. ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು? ಏನ್ ಹೀರೋನೇ ನಮ್ ಸೂಪರ್ ಆಕ್ಟಿಂಗ್ ಎಲ್ಲ ಹೇಗೆ ಮಾಡಿದ್ದಾರೆ? ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡಿ. ಒಳ್ಳೆ ಸ್ಟೋರಿ ಇದೆ, ಲವ್ ಸ್ಟೋರಿ ಸರ್. ಆಕ್ಷನ್ ಚೆನ್ನಾಗಿದೆ. ಬೇಕು, ಎಣ್ಣೆನೂ ಬೇಕು, ಬುದ್ಧಿನೂ ಬೇಕಣ್ಣ. ಸೂಪರ್ ಫಿಲಮ್ ಅಣ್ಣ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಓಡೋಣ. ಫೈಟಿಂಗ್ ಅಲ್ಲೂ ಸೂಪರ್, ಎಲ್ಲಾದ್ರಲ್ಲೂ ಸೂಪರ್. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಏನು ಇಷ್ಟ ಆಯ್ತು? ಫೈಟಿಂಗ್ ಮಾತ್ರ ಸೂಪರ್. ಫೈಟಿಂಗ್ ಸಾಂಗ್ ಮಾತ್ರ ಲಾಸ್ಟಿಗೆ ಹಾಕ್ತಾರಲ್ಲ. ಪಾರ್ಟಿನೂ ಬೇಕು, ಹುಡುಗಿನೂ ಬೇಕು. ಸೂಪರ್. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ನೆಕ್ಸ್ಟ್ ಲೆವೆಲ್ ಇದೆ. ಆಕ್ಷನ್ ಅಂತೂ ತುಂಬಾ ಇಷ್ಟ ಆಯ್ತು. ಸಾಂಗ್ ಅಂತೂ ನಂಗೆ ತುಂಬಾ ಇಂಪ್ರೆಸ್ ಮಾಡಿದ್ರು. ಫ್ಯಾಮಿಲಿ ಜೊತೆ ನೋಡೋಂತ ಫಿಲ್ಮ್ ಇದು. ಆಲ್ ದಿ ಬೆಸ್ಟ್. ತುಂಬಾ ಚೆನ್ನಾಗಿದೆ. ನಾವು 5 ವರ್ಷದಿಂದ ಕಾಯ್ತಿದ್ವಿ ಮೂವಿಗೋಸ್ಕರ. ಫೈನಲಿ ಮೂವಿ ರಿಲೀಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಬರ್ತನಾಗಿ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನಾವು ಕಾಯ್ತಾ ಇದ್ದೀವಿ. ಆಕ್ಷನ್ ಸೂಪರ್ ಅಣ್ಣ. ಸಾಂಗ್ ಮಾತ್ರ ಏನೋ ಸಕ್ಕತ್ತಿದೆ. ಸಾಂಗ್ ಇಮೋಷನ್ ಸಾಂಗ್ಸ್ ಎಲ್ಲ ನೈಸ್. ಥ್ಯಾಂಕ್ ಯು ಸೋ ಮಚ್. ಸರಿ, ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ ನಿಮಗೆ? ಮೂವಿನೇ ಇಷ್ಟ ಆಯ್ತು ಸರ್ ತುಂಬಾ. ಸರ್ ಮೂವಿ ಹೇಗಿತ್ತು ಸರ್? ಕನ್ನಡಕ್ಕೊಬ್ಬ ಪ್ರತಿಭಾವಂತ ನಟ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಸೃಷ್ಟಿಯಾಗಿದ್ದಾನೆಂದರೆ ಇದಕ್ಕಿಂತ ಬೇರೆ ಮಾತು. ಚಿತ್ರ ಅದ್ಭುತವಾಗಿದೆ. ಇನ್ನೂ ಉತ್ತಮ ಕಥೆಗಳು ಬಂದು ಉತ್ತಮ ಸನ್ನಿವೇಶಗಳು ಸಿಕ್ಕಿದಾಗ ಕರ್ನಾಟಕಕ್ಕೊಬ್ಬ ಕಳೆದು ಹೋಗ್ತಿರುವ ಕನ್ನಡಕ್ಕೆ ಒಬ್ಬ ಅತ್ಯುತ್ತಮ ನಟ ಇವತ್ತಿನ ದಿನ ಸಿಗ್ತಾನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಚಿತ್ರ ಖಂಡಿತವಾಗಲೂ ಕೆಲವೊಂದು ಎಮೋಷನ್ಸ್, ಆಕ್ಷನ್ಸ್, ನಿಜವಾಗಲೂ ಒಂದು ಒಳ್ಳೆ ಎಮೋಷನಲ್ ಆಕ್ಟರ್ ಕಮ್ ಒಳ್ಳೆ ಫೈಟರ್ ಕೂಡ. ಎಕ್ಸ್ಟ್ರಾಡಿನರಿ ಡ್ಯಾನ್ಸ್ ಅಂಡ್ ಮೆಲೋಡಿಯಸ್ ಸಾಂಗ್ಸ್. ತುಂಬಾ ಇಷ್ಟ ಆಯಿತು ಚಿತ್ರ. ಬಹಳ ವರ್ಷಗಳ ನಂತರ ಕಳೆದೋದ ಕನ್ನಡ ಚಿತ್ರಗಳನ್ನ ಮತ್ತೊಮ್ಮೆ ಯಾರಾದರೂ ಬಂದು ನೋಡಬೇಕು ಅನ್ನೋಂಗಿದ್ರೆ ಖಂಡಿತವಾಗ್ಲೂ ಇಂಥ ಚಿತ್ರಗಳನ್ನು ನೋಡಿ ಕನ್ನಡದ ಮಕ್ಕಳನ್ನ ಬೆಳೆಸಿ, ಬಡವ್ರ ಮನೆ ಮಕ್ಕಳನ್ನ ಬೆಳೆಸಿ ಉತ್ತುಂಗಕ್ಕೆ ಕರ್ಕೊಂಡೋಗಿ, ಬೆಳೆದಿರೋರನ್ನೇ ಬೆಳೆಸೋದಲ್ಲ, ಬಿದ್ದಿರೋ ಮಕ್ಕಳನ್ನ ಎಬ್ಬಿಸಿ, ಒಳ್ಳೆ ಕಲೆ ಇದೆ, ಪ್ರತಿಭೆ ಇದೆ. ಇಂಥ ನಾಯಕರು ಖಂಡಿತವಾಗ್ಲೂ ಚಿತ್ರರಂಗಕ್ಕೆ ಅವಶ್ಯಕತೆ ಇದೆ. ತುಂಬಾ ಜನ ಎಲ್ಲರೂ ಕುಟುಂಬ ಸಮೇತ ಕೂತ್ಕೊಂಡು ನೋಡೋ. ಇದರಲ್ಲಿ ಯಾವುದೇ ವಲ್ಗ್ಯಾರಿಟಿ ಆಗಲಿ ಅಥವಾ ಯಾವುದೇ ಕೆಟ್ಟ ಮೆಸೇಜ್ ಆಗಲಿ ಈ ಮೂವಿಯಲ್ಲಿಲ್ಲ. ನಿಜವಾಗ್ಲೂ ಒಬ್ಬ ಬೆಂದಂತಹ ನೊಂದಂತಹ ಒಬ್ಬ ಭಗ್ನ ಪ್ರೇಮಿ ಜೀವನದಲ್ಲಿ ಏನೆಲ್ಲ ಅನುಭವಿಸಿದನೋ ಅದನ್ನ ಚಿತ್ರದ ಮುಂದೆ ಇವತ್ತಿನ ದಿನ ತಗೊಂಬಂದೇನೆ. ನನಗಂತೂ ಮನಪೂರ್ವಕವಾಗಿ ಚಿತ್ರ ಇಷ್ಟ ಆಗಿದೆ. ಕನ್ನಡದ ಜನತೆಯ 6 ಕೋಟಿ ಜನತೆ ಒಬ್ಬೊಬ್ಬರು ಕೈ ಹಾಕಿದ್ರು ಕೂಡ ಇಂತಹ ಕಳೆದು ಹೋಗ್ತಾರ ಕನ್ನಡ ಚಿತ್ರರಂಗನ ಮತ್ತೊಮ್ಮೆ ದೃಢವಾಗಿ ಕನ್ನಡದಲ್ಲಿ ಈ ಚಿತ್ರನ ಉಳಿಸಬಹುದು ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಬಿಗ್ ಬಾಸ್ ಸ್ವಲ್ಪ ಜೋರಾಗಿ ಮಾತಾಡಿ. ಇದೇ ಫಸ್ಟ್ ಟೈಮ್ ನಾನು ಸಿನಿಮಾ ಮಾಡಿರ್ತಕ್ಕಂಥ ಸಿನಿಮಾ ಕಾಲವೇ ಮೋಸಗಾರ ತೆರೆ ಕಂಡಿದೆ. ತುಂಬಾ ಖುಷಿ ಆಗ್ತಿದೆ. ತುಂಬಾ ಜನ ಬಂದು ಸಪೋರ್ಟ್ ಮಾಡಿದ್ದಾರೆ. ಈ ತರ ಕನ್ನಡ ಸಿನಿಮಾನ ಬೆಳೆಸಬೇಕು, ನಮ್ಮಂತ ಹೊಸ ಕಲಾವಿದನ್ನ ಬೆಳೆಸಬೇಕು, ಅವಾಗಲೇ ಕನ್ನಡ ಬೆಳೆಯೋದು. ನಿಜಕ್ಕೂ ತುಂಬಾ ಖುಷಿ ಆಗ್ತಿದೆ. ಆದ್ರೆ ಇದೇ ಥರನೇ ಎಲ್ಲರನ್ನೂ ಬೆಳೆಸಿ ನಮ್ಮಂಥ ಹೊಸ ಕಲಾವಿದರು ಬೆಳೆಸಿದಾಗಲೇ ಸಣ್ಣ ಸ್ಟಾರಿಂದ ದೊಡ್ಡ ಸ್ಟಾರ್ ಆಗಿ ಮತ್ತೆ ಕನ್ನಡ ಇಂಡಸ್ಟ್ರಿಗಳು ತುಂಬ ಸ್ಟಾರ್ಗಳು ಉಟ್ಕೊಳ್ಳಿ, ಸಿನಿಮಾ ಬೆಳೀಲಿ, ಸಿನಿಮಾ ಚೆನ್ನಾಗಾಗಲಿ. ತುಂಬ ಖುಷಿ ಆಗ್ತಿದೆ. ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೊಸ ಕಲಾವಿದರು ಈ ಥರ ಕೈ ಹಿಡಿದಿದ್ದೀರಾ ಅಂದರೆ ನಿಜಕ್ಕೂ ತುಂಬ ಖುಷಿ ಆಗಿದೆ. ಪ್ರೇಕ್ಷಕರು ನೋಡಿದವರೆಲ್ಲ ಫೈಟ್ ಸೀನ್ಸ್ ಎಲ್ಲ, ಆಕ್ಷನ್ ಸೀನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಎಲ್ಲರೂ ಇಷ್ಟಪಡ್ತಾರೆ. ಆ್ಯಕ್ಷನ್ ಚೆನ್ನಾಗಿದೆ ಅಂತಾರೆ, ಡ್ಯಾನ್ಸ್ ಚೆನ್ನಾಗಿದೆ ಅಂತಾರೆ, ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತಾರೆ. ತುಂಬ ಇನ್ನೂ ಚೆನ್ನಾಗಿ ಮಾಡ್ತೀನಿ ಲೈಫಲ್ಲಿ. ಫಸ್ಟ್ ಸಿನಿಮಾದಲ್ಲಿ ಇಷ್ಟು ಎಲ್ಲ ಬೇಸ್ಟ್ ಅಂತ ಹೇಳ್ತಾರಲ್ಲ, ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್ ಎಲ್ಲರಿಗೂ. ನೀವೆಲ್ಲರೂ ಬಂದು ಸಿನಿಮಾ ನೋಡಿ, ನನ್ನಂಥ ಹೊಸ ಕಲಾವಿದನ್ನ ಬೆಳೆಸಿ ಸರ್. ಕಾಲವೇ ಮೋಸಗಾರ ಸಿನಿಮಾ ನೋಡಿ ಎಲ್ಲರೂ ಇಷ್ಟಪಡ್ತೀರಾ. ಸಾಂಗ್ಸ್ ಎಲ್ಲ ಸಖತ್ತಾಗಿ ಬಂದಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸಾಂಗ್ಸ್ ಕೂಡ ಆಂಥೋನಿ ಜಾಸನ್ ಆಡಿದ್ದಾರೆ. ಟಗರು ಆಡಿದಾರಲ್ಲ, ಅದೇ ಸಿಂಗರ್ ಆಡಿದ್ದಾರೆ. ತುಂಬ ಅದ್ಭುತವಾಗಿ ಬಂದಿದೆ, ತುಂಬ ವೈರಲ್ ಆಗಿದೆ. ಹುಡುಗಿ ಬೇಕಾ ಬಾಟ್ಲು ಬೇಕಾ, ಅದಾದ ನಂತರ ಇನ್ನೊಂದು ಸಾಂಗ್ ಹೇಳಿದರೆ ನೀವು ಸಂಚಿತ ಗಿಡಗೆ, ಅದು ಕೂಡ ತುಂಬ ಲವ್ ಸಾಂಗ್, ತುಂಬ ಅಲ್ಟಿಮೇಟಾಗಿ ಆಡಿದ್ದಾರೆ. ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ಬೇಕು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು.